ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಗೆ ತಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಮೊದಲ ಪ್ರಶ್ನೆ, ತೆಂಗು ಸಂಸ್ಕರಣಾ ಘಟಕವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ತುಮಕೂರಿನಲ್ಲಿ ತೆಂಗು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಾಗಿದೆ. ವಿಡಿಯೋ ತುಂಬ ನಿಮಗೆ ಸ್ಲೋ ಅಂತ ಅನ್ನಿಸ್ತಾ ಇದ್ದರೆ 1.5ಗೆ ಸೆಟ್ ಮಾಡ್ಕೊಂಡಿದ್ದನ್ನು ಫಾಸ್ಟಲ್ಲಿ ನೀವು ಕೂಡ ನೋಡ್ಬೋದು. ಹಾಗೆ ಎರಡನೇ ಪ್ರಶ್ನೆಗೆ ಬಂದರೆ, ಗಾಳಿಯ ಆರ್ದ್ರತೆಯನ್ನು ಅಳೆಯಲು ಬಳಸಲಾಗುವ ವಸ್ತು ಯಾವುದು? ಆಪ್ಷನ್ ಎ ಹೈಗ್ರೋಮೀಟರ್, ಆಪ್ಷನ್ ಬಿ ಸೈಕೋಮೀಟರ್, ಆಪ್ಷನ್ ಸಿ ಒತ್ತಡ ಮಾಪಕ, ಆಪ್ಷನ್ ಡಿ ವಾಯು ಮಾಪಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಹೈಗ್ರೋಮೀಟರ್ ಅನ್ನು ಬಳಸಲಾಗುತ್ತದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಭಾರತದ ಒಕ್ಕೂಟಕ್ಕೆ ಸೇರಿದ ಮೊದಲ ಸಂಸ್ಥಾನ ಯಾವುದು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೊಚ್ಚಿನ್, ಆಪ್ಷನ್ ಡಿ ಜುನಾಗಢ. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಜುನಾಗಢ ಸಂಸ್ಥಾನ ಮೊದಲ ಸಂಸ್ಥಾನವಾಗಿ ಜಾಯಿನ್ ಆಗುತ್ತೆ ಭಾರತಕ್ಕೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಮಣಿಪುರ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು? ಆಪ್ಷನ್ ಎ ಮಣಿಪುರಿ, ಆಪ್ಷನ್ ಬಿ ಕಥಕ್, ಆಪ್ಷನ್ ಸಿ ಕೂಚಿಪುಡಿ, ಆಪ್ಷನ್ ಡಿ ಮೋಹಿನಿ ಆಟ್ಟಂ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಣಿಪುರಿ. ಮಣಿಪುರ ರಾಜ್ಯದ ರಾಷ್ಟ್ರೀಯ ನೃತ್ಯ ಬಂದು ಮಣಿಪುರಿ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಪಂಚನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಮಧ್ಯಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಪಂಜಾಬ್. ಪಂಜಾಬ್ನಲ್ಲಿ 5 ನದಿಗಳು ಕೂಡುವುದರಿಂದ ಇದನ್ನು ಪಂಚನದಿಗಳ ನಾಡು ಎಂದು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಯಾವ ಪ್ರಾಣಿಯ ಹಾಲು ಕುಡಿದರೆ ಮನುಷ್ಯ ಸಾಯುತ್ತಾನೆ? ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಎಮ್ಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹ. ಸಿಂಹದ ಹಾಲನ್ನು ಮನುಷ್ಯ ಕುಡಿದರೆ ಬೇಗನೆ ಸಾಯುತ್ತಾನೆ. ಸಿಂಹದ ಹಾಲಿನಲ್ಲಿರುವ ಪೌಷ್ಟಿಕಾಂಶವು ಮನುಷ್ಯನ ದೇಹವನ್ನು ತಡೆಯಲು ಸಾಧ್ಯವಿಲ್ಲ. ಮನುಷ್ಯನ ದೇಹಕ್ಕೆ ಇದು ವಿಷವಾಗಿ ಪರಿಣಮಿಸುತ್ತದೆ. ಸೊ ಇಷ್ಟೊತ್ತು ವಿಡಿಯೋ ನೋಡ್ತಿದ್ದ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.